8 ತಿಂಗಳಿಂದ ಹಾಲು ರೈತರು ಯಾರು ಹಾಲನ್ನ ಡೈರಿಗೆ ಕೊಡ್ತಾರೆ 8 ತಿಂಗಳಿಂದ ಹಣ ಕೊಟ್ಟಿಲ್ಲ. 750 ಕೋಟಿ ಕೊಡಬೇಕು. 750 ಕೋಟಿ 8 ತಿಂಗಳು. 108 ಆಂಬ್ಯುಲೆನ್ಸ್ 3 ತಿಂಗಳಿಂದ ಕೊಟ್ಟಿಲ್ಲ. ಕಾರ್ಪೊರೇಷನ್ ಅಲ್ಲಿ ಕಸ ಎತ್ತುವವರಿಗೆ 3 ತಿಂಗಳಿಂದ ಜನವರಿಯಿಂದ ಹಣ ಕೊಟ್ಟಿಲ್ಲ. ಕೇಳಿದೆ, ಜನವರಿಯಿಂದ ಹಣ ಕೊಟ್ಟಿಲ್ಲ. ಈ ಗುತ್ತಿಗೆ ಕೆಲಸ ಮಾಡ್ತಾರಲ್ಲ ಈ ಕಾಲೇಜ್ ಲೆಕ್ಚರರ್ಸ್, ಅವ್ರಿಗೂ ಹಣ ಕೊಟ್ಟಿಲ್ಲ. ಗೆಸ್ಟ್ ಲೆಕ್ಚರರ್ಸ್ ಈ ತರ ಪಾಪರಾಗಿರುವಂತ ಸರ್ಕಾರ. ಇದು ಹಿಂಗೆ ಬಿಟ್ರೆ ಕೇರಳ ಇದೆಯಲ್ಲ, ಕೇರಳ ಪಾಪರಾಗ್ಬಿಟ್ಟಿದೆ. ಈಗ ನಮ್ಮ ಪಕ್ಕದ ರಾಜ್ಯ ಕೇರಳ ಪಾಪರಾಗಿ ಸಾಲ. ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ, ನೀವಿದ್ದೀರಾ, ಯಾರಾದ್ರೂ ಹೋಗಿ ಹಣ ಒಂದು 5 ಲಕ್ಷ ಸಾಲ ಬೇಕು ಅಂದ್ರೆ ನೀನ್ ತಗೋ ಅಂತ ಕೊಡ್ತಾರೆ. ಯಾರಾದ್ರೂ ಒಬ್ಬ ಹೋಗಿ ನನ್ಗೆ 2 ಲಕ್ಷ ಕೊಡು ಅಂದ್ರೆ ಓಡಿಸ್ತಾರೆ ಅಂದ್ರೆ ಅವ್ನ ಯೋಗ್ಯತೆ ಏನಾಗ್ತದೆ? ಆ ಪರಿಸ್ಥಿತಿ ಇವತ್ತು ಕೇರಳದ ಪರಿಸ್ಥಿತಿ. ಮನೆ ಪಾಕಿಸ್ತಾನದ್ದು ಹಾಕಿದ್ರು. ನಮ್ಮ ಪ್ರತಾಪ್ ಸಿಂಹ ಹೇಳಿರ್ತಾನೆ ಅಂತ ತಿಳ್ಕೊಂಡಿದ್ದೀನಿ. ಹೇಳಿಲ್ಲ ಪ್ರತಾಪ್ ಸಿಂಹ, ಹೇಳಿಲ್ಲ. ನೋಡಿ ಅಲ್ಲಿ ಹಾಕಿದ್ದಾರೆ. ಹಾಲಿನ ಬೆಲೆ ಎಷ್ಟು ಅಂತ ಹಾಕಿದ್ದಾರೆ ನೋಡಿ. ಟೀ ಬೆಲೆ ಎಷ್ಟು ಅಂತ ಹಾಕಿದ್ದಾರೆ. ಕಾಫಿ, ಅಕ್ಕಿ ಬೆಲೆ ಅದು ಕೇಳಿದ್ರೆ ಓಡಬಿಡ್ತೀರ. 2,000 ಪಾಕಿಸ್ತಾನದಲ್ಲಿ 2,000 ರೂಪಾಯಿ ನಿಮ್ಗೆ. ಗೋಧಿ ಹಿಟ್ಟು 2,000 ರೂಪಾಯಿ. ಅದು 3,400 ಇತ್ತಂತೆ, ಈಗ 2,000 ತಂದಿದ್ದಾರೆ. ಕಾಫಿ ಕುಡಿಯಂಗಿಲ್ಲ ಅಲ್ಲಿ, ಟೀ ಕುಡಿಯಂಗಿಲ್ಲ. ಟೀ ಕುಡಿದ್ರೆ ನೀವು 500 ರೂಪಾಯಿ ಕೊಡಬೇಕು. ಇಲ್ಲಿ ರೋಡ್ ಪಕ್ಕದಲ್ಲಿ 10 ರೂಪಾಯಿ ಕೊಡ್ತಾರೆ ನಮ್ಮಲ್ಲಿ ಮೈಸೂರಲ್ಲಿ. ಆ ಪರಿಸ್ಥಿತಿ ಇವತ್ತು ಈ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ರೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆಯೋ ಆ ಪರಿಸ್ಥಿತಿಗೆ ನಮ್ಮ ತಂದು ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು MLC ಚುನಾವಣೆ ಏನಿದೆ, ಗ್ರಾಜ್ಯುಯೇಟ್ ಇರ್ಬೋದು, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಕರ್ನಾಟಕದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ವಿದ್ಯಾವಂತ ಮತದಾರರು, ಎಜುಕೇಟೆಡ್ ಜನರಿಗೆ ಪಾಠ ಹೇಳ್ಕೊಡುವಂಥದ್ದು, ಈ ತರದ ಮತದಾರ ಇರುವಂಥದ್ದು. ಈ ತರ ಮತದಾರ ಇರುವಂಥದ್ದು ನಾವು ವೋಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಪ್ರಾಮಾಣಿಕವಾಗಿ ನಾವು ಮಾಡಬೇಕು. ಆಗ ನಮ್ಗೆ ಇನ್ನಷ್ಟು ಶಕ್ತಿ ಬರ್ತದೆ. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಕೂಡ ಈ ಮತದಾನ ಕೈ ಮುಟ್ಕೊಂಡು ಹೋಗೋ ಮತದಾನ ಅಲ್ಲ ಇದು. ಕೈ ಮುಟ್ಕೊಂಡು ಹೋಗಿ ಕೇಳೋ ಮತದಾನ ಅಲ್ಲ ಇದು. ಇದು ಪ್ರತಿಯೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿ, ಯಾರ್ಯಾರು ಎನ್ರೋಲ್ ಆಗಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರನ್ನ ಮನವೊಲಿಸುವಂತ ಒಂದು ಚುನಾವಣೆ. ಅದಕ್ಕೋಸ್ಕರ JDS ಅಭ್ಯರ್ಥಿ ಅವರನ್ನ ಕೆ ಗೋವಿಂದರಾಜು ಅವರನ್ನ ಗೆಲ್ಲಿಸೋ ಮುಖಾಂತರ ನಾವು ಕೂಡ BJP ಕೂಡ ಬೆಂಬಲವನ್ನ ಕೊಟ್ಟಿದ್ದೀನಿ. ನಮ್ಮ ಅಭ್ಯರ್ಥಿನೂ ಕೂಡ ಈಗ ಅನೌನ್ಸ್ ಮಾಡಿದ್ರಿ. ಈಗ ಅವ್ರ ಜೊತೆ ನಾನು ಮಾತಾಡ್ಕೊಂಡು ಬಂದೆ. ಅವರು ನಾಳೆ ಅವರ ನಾಮಪತ್ರವನ್ನ ವಾಪಸ್ ಪಡಿತಾರೆ. BJP ಅಭ್ಯರ್ಥಿ ನಾಳೆ ಅವರು ನಾಮಪತ್ರವನ್ನ ವಾಪಸ್ ಪಡೆದು ಇಷ್ಟೊತ್ತು ಅವ್ರ ಜೊತೆ ಮಾತಾಡಿ ಒಪ್ಪಿಗೆ ಮಾಡಿದ್ದಾರೆ. ನಾನು ಪಾರ್ಟಿಗೋಸ್ಕರ ಕೆಲಸ ಮಾಡ್ತೀನಿ ಮತ್ತು JDS ಯಾರು ಅಭ್ಯರ್ಥಿಯನ್ನು ಹಾಕಿದ್ದಾರೆ ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ. ನಾಳೆ ಅವರು ವಾಪಸ್ ತೆಗಿತಾರೆ. ಅದರಿಂದ JDS ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಕೆಲಸವನ್ನ ನಾವು ನೀವೆಲ್ಲರೂ ಒಟ್ಟಿಗೆ ಮಾಡೋಣ ಅಂತೇಳಿ ಸಮಯ ಆಗಿದೆ. ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ನಿಮ್ಮ ಪರವಾಗಿ ನಾನೇ ಆಶೀರ್ವಾದ ಮಾಡಿದ್ದೀನಿ ಎಲ್ಲ.